ಮೊಧೇರಾ ಸನ್ ಟೆಂಪಲ್ 3 ಭಾಗಗಳಲ್ಲಿ ವಿಭಾಜಿತ ಆಗಿದೆ. ಮೊದಲನೇದು ಅಂತಂದರೆ ಇದು ಸೂರ್ಯಕುಂಡ. ಇಲ್ಲಿ ಎಂದೆಂದೂ ನೀರು ಬತ್ತೋದಿಲ್ಲ. ನೀವು ನೋಡ್ತಾ ಇರ್ಬೋದು. ಸೂರ್ಯಕುಂಡದಲ್ಲಿ ಒಟ್ಟು 108 ಗುಡಿಗಳನ್ನು ನಿರ್ಮಿಸಲಾಗಿದೆ. ಎದುರಿಗೆ ಇರೋ ದೊಡ್ಡ ದೇವಾಲಯದಲ್ಲಿ ವಿಷ್ಣು ಭಗವಾನ ಕ್ಷೀರಸಾಗರದಲ್ಲಿ ಶಯನ ಮುದ್ರೆಯಲ್ಲಿದ್ದಾನೆ ಅನ್ನೋದನ್ನು ನಾವು ನೋಡ್ತಾ ಇರ್ಬೋದು. ಅತ್ಯಂತ ಸುಂದರವಾಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಭೂಮಧ್ಯ ರೇಖೆಯ ಮೇಲೇ ಈ ಮಂದಿರವನ್ನು ಕಟ್ಟಲಾಗಿದೆ. ಇದು ಓನ್ಲಿ ಮೊದಲನೇ ಪಾರ್ಟು. ಎರಡನೇ ಪಾರ್ಟು ನೀವು ನೋಡ್ತಾ ಇರ್ಬೋದು. ನೃತ್ಯ ಭವನ, ಸುಂದರವಾದ 2 ಕಂಬಗಳು ಇಲ್ಲಿ ಕಾಣ್ತಾ ಇರ್ಬೋದು. 1 ಇಂಚು ಕೂಡ ಜಾಗಗಳನ್ನು ಬಿಡದೇನೆ ನಮ್ಮ ಪೂರ್ವಜರು ಚಾಲುಕ್ಯರ 1ನೇ ಭೀಮದೇವ ಅನ್ನುವ ಚಾಲುಕ್ಯರ ರಾಜ ಅವರು ಈ ಮಂದಿರವನ್ನು ಕಟ್ಟಿಸಿದ್ದಾರೆ. ಅವರದ ಒಂದು ಸುವರ್ಣಯುಗ, ಭಾರತೀಯ ವಿಜ್ಞಾನ, ತಂತ್ರಜ್ಞಾನ, ವಾಸ್ತುಕಲೆ ಇವುಗಳ ಒಂದು ಸುವರ್ಣಯುಗ ಕಾಲದಲ್ಲಿ ಈ ಮಂದಿರವನ್ನು ಕಟ್ಟಲಾಗಿದೆ. ಚಾಲುಕ್ಯರನ್ನು ಗುಜರಾತಿಯಲ್ಲಿ ಸೋಲಂಕಿಯರು ಅಂತ ಕರೀತಾ ಇದ್ರು. ಆ ರಾಜರು ಇದನ್ನು ಕಟ್ಟಿದ್ದಾರೆ. ಕಣ್ಣುಗಳಂತೂ ಸಾಲೋದೇ ಇಲ್ಲ ಈ ಮಂದಿರವನ್ನು ನೋಡಲಿಕ್ಕೆ. ನಾನು ನನ್ನ ಕ್ಯಾಮ್ರಾದಲ್ಲಿ ಈ ಮಂದಿರದ ಸುಂದರತೆಯನ್ನು ಹಿಡಿದಿಡಲಿಕ್ಕೆ ಆಗ್ತಾ ಇಲ್ವೇನೋ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಆಧುನಿಕ ತತ್ವಜ್ಞಾನ. ಈ ಗುಡಿಯಲ್ಲಿ ಈ ದೇವಾಲಯವು ರಿವರ್ಟ್ ಲೋಟಸ್ ಇದರಲ್ಲಿ ಕಟ್ಟಲಾಗಿದೆ. ಇದರಲ್ಲಿ ಒಟ್ಟು 52 ಕಂಬಗಳಿದ್ದಾವೆ. ಈ 52 ಕಂಬಗಳು ನಮ್ಮ ಒಂದು ವರ್ಷದ 52 ವಾರಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಇದರಲ್ಲಿ ಹೇಳಲಾಗ್ತದೆ. ಇದು ನೃತ್ಯ ಭವನ. ಇಲ್ಲಿ ನರ್ತಕಿಯರು ದೇವರಿಗೆ ನೃತ್ಯವನ್ನು ಮಾಡಿ ಭಕ್ತಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಎದುರಿಗೆ ಕಾಣ್ತಾ ಇರೋದು ಗರ್ಭಗೃಹ. ಅದನ್ನು ನಾನು ಆನಂತರ ತೋರಿಸ್ತೀನಿ. ಪ್ರತಿಯೊಂದು ಕಂಬದ ಮೇಲೆ ಜೀವನದ ಅರ್ಥ, ಕಾಮ, ಮೋಕ್ಷ, 4 ಪುರುಷಾರ್ಥಗಳು, ಧರ್ಮ, ಈ 4 ಪುರುಷಾರ್ಥಗಳನ್ನು ಸಾಧಿಸುವ ಬಗ್ಗೆ, ಅವುಗಳದ್ದು ನಮ್ಮ ಜೀವನದಲ್ಲೂ ಉತ್ಸಾಹ, ಮಹತ್ವ ಇವುಗಳೆಲ್ಲವನ್ನು ಬಹಳ ಸುಂದರವಾಗಿ ಈ ಕಂಬಗಳ ಮೇಲೆ ಚಿತ್ರಿಸಲಾಗಿದೆ. 17ನೇ ಶತಮಾನದಲ್ಲಿ ಅಲಾವುದ್ದೀನ್ ಖಿಲ್ಜಿ ಈ ದೇವಾಲಯದ ಮೇಲೆ ಆಕ್ರಮಣವನ್ನು ಮಾಡಿ ಈ ದೇವಾಲಯದಲ್ಲಿರುವ ಅನಂತ ಸಂಪತ್ತನ್ನು ಲೂಟಿ ಹೊಡೆದಿದ್ದಾನೆ ಅಂತ ಹೇಳಲಾಗ್ತದೆ. ಇದು ನೃತ್ಯ ಭವನದ ಒಂದು ಕಲಾ ಸುಂದರತೆ. ತಾವೆಷ್ಟೇ ಹಾಳು ಮಾಡಿದರೂ ಕೂಡ ತಮ್ಮ ಸುಂದರತೆಯನ್ನು ಕಾಪಾಡಿಕೊಂಡು ನಮ್ಮ ಪೂರ್ವಜರ ಕಲೆ, ಜ್ಞಾನ, ವಿಜ್ಞಾನ ಅವಕ್ಕೆಲ್ಲ ಸಾಕ್ಷಿಯಾಗಿ ನಿಂತಿರೋ ಈ ದೇವಾಲಯ ಒಂದು ಅತ್ಯದ್ಭುತ ರೋಮಾಂಚನಕಾರಿಯಾಗಿ ಉಳಿಸ್ತಾ ಇರೋ ಒಂದು ಮಂದಿರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.